ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ರೆಲ್ಲರೂ? ಇವತ್ತು ಶ್ರಾವಣ ಮಾಸದ ಸೆಕೆಂಡ್ ಫ್ರೈಡೆ. ಹ್ಯಾಪಿ ಶ್ರಾವಣ ಮಾಸ್ ಟು ಒನ್ ಆ್ಯಂಡ್ ಆಲ್. ಆ್ಯಂಡ್ ನೀವೆಲ್ಲ ವರಲಕ್ಷ್ಮಿ ಪೂಜೆ ಮಾಡ್ಕೊಂಡ್ರಿ ಹೆಂಗೆ ಅನ್ನೋದು ಕಮೆಂಟ್ ಮಾಡಿರಿ. ನಾನಂತೂ ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆ ಮಾಡ್ಕೊಂಡೀನಿ. ಅಂದ್ರೆ ನಾವು ವರಲಕ್ಷ್ಮಿ ಪೂಜೆಯನ್ನು ಮಾಡ್ಕೋವಲ್ಲ, ಬಟ್ ನನ್ನ ಮಗಳಿಗೆ ನಾನು ವರ್ಷಿಗೆ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಿಲ್ಲ. ಸೊ ಈ ವರ್ಷ ವರಲಕ್ಷ್ಮಿ ಅಮ್ಮ ಸಮಥಿಂಗ್ ಮಿಸ್ಸಿಂಗ್ ಅಂದೇಳು. ಸೊ ಅದಕ್ಕೆ ಜಸ್ಟ್ ನಾರ್ಮಲ್ ಪೂಜೆ ಅಷ್ಟೇ ಮಾಡಿ ದೇವರಿಗೆ ಹೊಸ ಬಟ್ಟೆ ಇಟ್ಟು ಉಡಿಸಿನ ಅಷ್ಟೇ ಫ್ರೆಂಡ್ಸ್. ನಿಮ್ಗೆ ತೋರಿಸಿನ ಐ ಥಿಂಕ್ ಮಾರ್ನಿಂಗ್ ನಡ್ರಿ. ಇವಾಗ ಕುಕುಮರ್ಶನ್ಗೆ ಹೋಗರಿ. ನಮ್ಮ ಫ್ರೆಂಡ್ ಅವರೊಬ್ಬರು ಕುಕುಮರ್ಶನ್ ಕರೆದ್ರೆ ಹೋಗರಿ. ಫ್ರೆಂಡ್ಸ್, 1 ವೀಕ್ ಆಯಿತು ನನ್ನ ವಾಯ್ಸ್ ಎಲ್ಲ ಖರಾಬಾಗಿತ್ತು, ಜ್ವರ ಬಂದೆವು. ಸೊ ಫುಲ್ ಡಲ್ ಹೋಗಿನಿ, ಅದಕ್ಕೆ ವಿಡಿಯೋ ಹಾಕಲಿಲ್ಲ. ಈ ವರ್ಷದಿಂದ 5 ದಳದು ಬನ್ನಿ ಪತ್ರಿ. ಇವಾಗ ಪತ್ರಿಕೆ ಇದ್ದಾಗ ಕ್ಲಿಪ್ಗಿಂತ ಮುಂಚೆ ಒಂದು ಕ್ಲಿಪ್ ಆ್ಯಡ್ ಮಾಡಿಲ್ಲ. ಆಜು ಬಾಜು ಎಲ್ಲ ಚಿಕ್ಕುಡು ಇಷ್ಟು ತುಂಬೋಗ್ಯಾವ. ಎಲ್ಲರೂ ಕಸ ಕಡೆ ಸೈಡ್ ಬಿಡ್ತಾರಲ್ಲ ಖಾಲಿ ಪ್ಲಾಟ್ನಾಗ, ಹಾಗಾಗಿ ಚಿಕ್ಕುಡು ನೋಣ ಭಾಳ ತಿರ್ಗ್ಲತ್ತವ. ಇರಿಟೇಟಾಗಿ ಹೋಗಿತ್ತು. ಅದ್ರ ಸಲುವಾಗಿ ಒಂದು ಗಿಡ ನಂಬಲ್ಲಿ ಇವ್ರು ಕಡ್ದ್ರೆ ಮತ್ತೊಂದು ಗಿಡ ಮತ್ತೆ ಯಾರು ಕಡ್ದಾರ ಅನ್ನೋದು ಮುಂದೆ ಕ್ಲಿಪ್ನಾಗ ನೋಡಿರಿ. ಆ್ಯಂಡ್ ನಂಬಲ್ಲಿ ಇವರು ಡ್ರ್ಯಾಗನ್ ಫ್ರೂಟ್ ತೊಗೊಂಡು ಬಂದಿದ್ರು. ಸೊ ದೇವ್ರಿಗೂ ನನ್ನ ಶೇಪ್ನಾಗ ಕಟ್ ಮಾಡೋ ಇರ್ತಾವೆ ನೋಡ್ರಿ, ಅವು ನನ್ನ ಬಲ್ಲವ. ಅವು ಕಟ್ ಮಾಡಿ ದೇವರಿಗೆ ಒಂದು ಚಲೋ ಹೂವದ ಆಕಾರನಾಗ ಇಟ್ಟಿನಿ. ಇಟ್ಟು ಮಸ್ತ್ ಅನ್ಸತ್ತ ನೋಡ್ರಿ. ಮಸ್ತ್ ಅನ್ಸತ್ತದಲ್ಲ ಚೇರ್. ಆ್ಯಂಡ್ 1 ವೀಕ್ ಅಂತೂ ಹಿಂಗನೆ ಕರೆಕ್ಟಾಗಿ ಹೇಳ್ಬೇಕಾದ್ರೆ ಯಾಕೋ ಇರಿಟೇಟ್ ಆಗ್ಲತ್ತದ ನಂಗೆ. ಕಂಟಿನ್ಯೂಸ್ ಅದೇ ಚಪಾತಿ ಅದೇ ಪಲ್ಯ ಹಂಗೆ ಉಂಡು ಸಾಕಾಗ್ಲತ್ತದ. ಇದು ಪಂಚಮಿ ಹಬ್ಬಕ್ಕೆ ಮಾಡೀನಿಲ್ಲ ಫ್ರೆಂಡ್ಸ್. ಅದೇ ಹೋಳ್ಗಿದು ಬ್ಯಾಳೆ ಇತ್ತು. ಸೊ ಆಂಬರು ಹೋಳ್ಗೆ ಹಾಲು ಉಣ್ತಾ ಇದ್ದೀನಿ. ಸಮ್ಹೌ ಡೇಸ್ ಆರ್ ಪಾಸಿಂಗ್ ನನಗೆ ಅನ್ಸತ್ತು. ಹೆಂಗೆ ಅನ್ಸತ್ತು ಅಂದ್ರೆ ನಿದ್ದಿಗಣ್ಣಗೆ ಎಲ್ಲ ಕೆಲಸ ಮಾಡಿ ನಾವು ಫೀಲಿಂಗ್ ಹೊಂಟದ ಫ್ರೆಂಡ್ಸ್, ಲಿಟ್ರಲಿ. क्यों? ये आज के ज़माने में 4 लेके क्या करूं मैं? अब तुम्हारे ज़माने में, हमारे ज़माने में पैसे नहीं था। हाँ तो वो अलग बात था तब का 4 रुपए दिए तो 4 लोग खाते थे। सब था हमारी भाजी का और बेटे नरम खा। ಸೊ ನಂದು ಆ ತಾತನ ಮಾತು ಕೇಳಿದ್ರಲ್ಲ ಫ್ರೆಂಡ್ಸ್, ಅವರು ಆಡುಗಳು ಕಾಯ್ತಾರೆ ನೋಡ್ರಿ, ಕುರಿಯ ಆಡುಗಳು ಅವಂಥವ್ರಿಗೆ ಅವ್ರು ತೊಗೊಂಡು ಬರ್ತಾರೆ. ಸೊ ಅದು ಗಿಡ ಕಡ್ದಿಂದಿತ್ತಲ್ಲ, ಏನಂತಾರೆ ಬಾರಿಕಾಯಿ ಗಿಡ, ಅವು ಎಲ್ಲಿ ತಿಲ್ಲಕ್ಕಂತೆ ತೊಗೊಂಡು ಬಂದಿದ್ರು. ಸೊ ಅವರ ಎಷ್ಟು ಚೆನ್ನಾಗಿ ಮಾತಾಡ್ಲತ್ತೀರಿ ನೋಡ್ರಿ. ಹಿಂದ್ಕಿನವ್ರು ಎಷ್ಟು ಬಂದಿರ್ತಿದ್ದೇವೆ ನೀವು ಎರಡೆರಡೆ ಹೆಂಗೆ ಅಂತ. ಆ್ಯಂಡ್ ಇದು ಮೀಶೋದಿಂದ ತಂದಿನ ಪಾರ್ಸಲ್ ನಂಗೆ ಯಾಕೋ ಇಷ್ಟ ಆಗಿಲ್ಲ, ರಿಟರ್ನ್ ಇಟ್ಟೀನಿ. ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿ ಬರ್ತದೆ ಅಂದ್ಕೊಂಡೀನಿ. ಸ್ವಾಸ್ತಿಕ್ದು ಇದು ಬಂದು ಅಮೆಝಾನ್ ವೈಭವನ್ ಸಲುವಾಗಿ ಈಗ ಹಾಸ್ಟೆಲ್ ಕಳಿಸ್ಬೇಕಲ್ಲ, ಸೊ ಅದ್ರ ಸಲುವಾಗಿ ಟ್ರಾಲಿ ತರಿಸೀನಿ ಅಮೆಝಾನ್ ಮೇಲೆ. ಆ್ಯಕ್ಚುಲಿ ನಾನು ಇದು ತರಿಸಿನಾಗ ಇದು 1 ವಾರದ ಕೆಳಗಿಂದು. ಅವಾಗ ಆಫರ್ ಇತ್ತು, ಇಂಡಿಪೆಂಡೆನ್ಸ್ ಡೇ ಸೇಲ್ ಇತ್ತು ಅಮೆಝಾನ್ ಮೇಲೆ. ಸೊ ಆ ಸೇಲ್ನಾಗ ಪರ್ಚೇಸ್ ಮಾಡೀನಿ. ಅವಾಗ ನಂಗೆ ಲಿಟ್ರಲಿ ಇದು 2500 ಅಂದರೆ ₹1 ಕಮ್ಮಿ 2500 ರೂಪೀಸ್ ಬಂದಿದೆ. ಬಟ್ ಇವಾಗ ಸೇಮ್ ಪ್ರಾಡಕ್ಟ್ 3000 ರೂಪೀಸ್ ಅದ, 3100 ಅದ ಆ್ಯಕ್ಚುಲಿ ಹೇಳಬೇಕಾದ್ರೆ. ಸೊ ನನಗೆ ಆಫರ್ನಾಗ ಸಿಕ್ಕ್ಯದ, 600 ಕಡಿಮೆನಾಗ ಸಿಕ್ಕ್ಯದ. ಚೆನ್ನಾಗದ ಫ್ರೆಂಡ್ಸ್ ಕ್ವಾಲಿಟಿ ಎಲ್ಲ. ಅದು ಎಷ್ಟು ನಾವು ದುಡ್ಡು ಕೊಡ್ತೀವಿ ಏನೋ ಅನ್ನೋದಲ್ಲ, ಅಂದ್ರೆ ಮಾರ್ಕೆಟಿಂಗ್ ಅಂತಲ್ಲ. ಬಟ್ ನನಗೆ ಅಮೆಝಾನ್ ಮೇಲಿನ ಪ್ರಾಡಕ್ಟ್ಸ್ ಭಾಳ ಇಷ್ಟ ಆಯ್ತವೆ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ನಾನು ಮೊಬೈಲ್ಸ್, TV ಭಾಳಷ್ಟು ಪ್ರಾಡಕ್ಟ್ಸ್ ಅಮೆಝಾನ್ ಮೇಲೆ ತರಿಸಿದ್ದೆ. 75% to 80% ಸಾಮಾನು ನಮ್ಮಲ್ಲೆಲ್ಲ ಅಮೆಝಾನ್ದೇ ಅವ ಕಂಪ್ಲೀಟಾಗಿ. ಸೊ ನಂಗೆ ಹಾಗಾಗಿ ಅಮೆಝಾನ್ ಯಾವಾಗಲೂ ಇಲ್ಲಿನ ತನಕ ಅಮೆಝಾನ್ದು ಯಾವುದೂ ಪ್ರಾಡಕ್ಟ್, ಯಾವುದೂ ಆರ್ಟಿಕಲ್ನ ರಿಟರ್ನ್ ಬ್ಯಾಕ್ ಇಟ್ಟೇ ಇಲ್ಲ ಇಲ್ಲಿನ ತನಕ. ಆ್ಯಂಡ್ ನೋಡ್ತಾ ಇದ್ರಲ್ಲ ಟೈಮ್. ಸೊ ಇವತ್ತು ಆ್ಯಕ್ಚುಲಿ ಇದು 19th ಆಫ್ ಆಗಸ್ಟ್ ಹೇಳಬೇಕಾದ್ರೆ. ಸೊ ಇವತ್ತು ಒಂದು ಇನ್ಸಿಡೆಂಟ್ ಆಗ್ಯದ. ಏನಾಗ್ಯದ ಅಂತಂದ್ರೆ, ವೈಷ್ಣವಿ ಮೇಲೆ ನಾಯಿಗಳು ಜಗಳ ಮಾಡ್ಕೋತ ಬಂದು ಆಕಿ ಮೈ ಮೇಲೆ ಬಿದ್ದು ಆಕಿ ಎಳ್ಕೊಂಡು ಹೋಗ್ಯಾವ. ಸೊ
ಅದ್ರ ಸಲುವಾಗಿ ಒಂದು ಸ್ವಲ್ಪ ವೀಡಿಯೋಸ್ ನಾನು ಕನ್ಸಿಸ್ಟೆಂಟಾಗಿ ಇಟ್ಟಿಲ್ಲ. ಫಸ್ಟೇ ಕನ್ಸಿಸ್ಟೆಂಟಾಗಿ ಇಕ್ಕಬೇಕು ಅಂದ್ರೆ ಪ್ರಾಬ್ಲಮ್, ಮತ್ತು ಅದರಲ್ಲಿ ನನಗೊಂದು ಸ್ವಲ್ಪ ಆರಾಮಿಲ್ಲ, ಮತ್ತು ವೈಷ್ಣವಿಗೆ ಒಂದು ಸ್ವಲ್ಪ ಹಾಗಾಯಿತು. ಹಾಗಾಗಿ ಇದು ಆಗೋಯ್ತು. ಓನ್ಲಿ ಹಿಡಿದು ಎಳ್ಕೊಂಡು ಹೋಗ್ಯಾವ ಒಂದು ಎಷ್ಟು ಅಂತಂದ್ರೆ ಒಂದು 10-15 to 20 ಫೀಟ್ಸ್ ತನಕ ಹಿಂಗೆ ಎಳ್ಕೊಂಡು ಹೋಗ್ಯಾವ ಫ್ರೆಂಡ್ಸ್. ಒಂದು 5-6 ನಾಯಿಗಳು ಜಗಳ ಮಾಡ್ಕೊಳತ್ತೀವು. ಸ್ಕೂಲ್ ಟೈಮ್ ಇತ್ತು, ಎಳ್ಕೊಂಡು ಹೋಗ್ಯಾವ. ಆ್ಯಂಡ್ ಇದು ನಮ್ಮ ತಂಗಿಗೆ ಕೊಟ್ಟಿನಲ್ಲ, ಸೊ ಈ ಕ್ಲಿಪ್ನೂ ಶಾರ್ಟ್ ಕ್ಲಿಪ್ ಮಾಡೀನಿ. ಎಷ್ಟು ಜನರಿಗೆ ಇಷ್ಟ ಆಗ್ಯದ ಕಮೆಂಟ್ ಮಾಡಿರಿ. ಸೊ ಆಕಿ ಪ್ರೆಸೆಂಟ್ ಶೀ ಈಸ್ ಅವೇ ಫ್ರಮ್ ಎವ್ರಿಥಿಂಗ್. ನಮ್ಮ ತಂಗಿನೂ ಮಾತಾಡ್ಲಿಕ್ಕೆ ಬಂದಿರು. ಸೊ ಬಸ್ಸಿನಾಗ ಟೈಮ್ ಆಕಿಗೆ ಜಾಸ್ತಿ ಮಾತಾಡೋಂಥ ಟೈಮ್ ಸಿಕ್ಕಿಲ್ಲ, ಸೊ ಅದ್ರ ಸಲುವಾಗಿ ಹೋಗ್ತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ಫ್ರೈಡೇಸ್ ಅಂದ್ರೆ ಆಕಿಗೆ ಗುರುವಾರ ದಿನ ನಾಯಿಗಳು ಹಿಂಬಳಿ ಹತ್ತಕ್ಕೆ ಹೇಳ್ಕೊಂಡು ಹೋದ್ರೆ ಅದು ನೆಕ್ಸ್ಟ್ ಡೇ ಕ್ಲಿಪ್ ಫ್ರೈಡೇಸ್ದು. ಸೊ ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡೀನಿ. ಯಾಕಂದ್ರೆ ವೈಷ್ಣವಿ ವೈಭವಲಕ್ಷ್ಮಿ ಪೂಜೆಗೆ ಭಾಳ ಮಿಸ್ ಮಾಡ್ಕೊಳತ್ತೀಳು. ಅದರ ಸಲುವಾಗಿ ಸುಮ್ಮನೆ ಹೆಂಗೆ ಬಿಡರಿ ಅಂತ ನಾನು ವ್ರತ ಏನು ಮಾಡ್ಲಿಕ್ಕೆ ಹೋಗಿಲ್ಲ, ಯಾವುದು ಪೂಜೆ ಏನು ಮಾಡ್ಲಿಕ್ಕೆ ಹೋಗಿಲ್ಲ. ಸಿಂಪಲಾಗಿ ಪೂಜೆ ಇಷ್ಟೇ ಮಾಡ್ಕೊಂಡೀನಿ. ಯಾಕಂದ್ರೆ ಅದು ಖಾಲಿ ನಂಗೂ ಮೆಸೂಸ್ ಆಗ್ಲತ್ತಿತ್ತು. ಹಮೇಶ ವರ್ಷಿಗೆ ಮಾಡ್ಕೋತಾ ಇರ್ತಿಲ್ಲ. ಇವಾಗ ಮಾಡ್ಕೊಬರೋದ್ರೆ ಹೆಂಗೋ ಡಿಫ್ರೆಂಟಾಗಿ ಫೀಲ್ ಆಗ್ಲತ್ತಿತ್ತು. ಇವಾಗ ನಾನು ಐ ಆಮ್ ಟು ಅವೇ ಫ್ರಮ್ ಕಾಫ್, ಕೋಲ್ಡ್, ಫೀವರ್ ಎಲ್ಲ ಇದ್ದು ಎಲ್ಲ ಕಮ್ಮಿ ಆಗ್ಯಾವ. ನಾವು ಡೇಸ್ ನನಗೆ ಈ ಥರ ಅನ್ಸತ್ತೆ, ನಂಗೆ ಗೊತ್ತಿಲ್ಲ. ಲಿಟ್ರಲಿ ಮುಂಜಾನೆ ತೇಳೋದು, ಕೆಲಸ ಮಾಡ್ಕೋಬೋದು, ಅದು ಒಂದು ಗಂಟೆ ಒಂದು ಮಾಡ್ಕೋಬೋದು. ಇಟ್ಸ್ ಗೋಯಿಂಗ್ ಆನ್ ಇದ್ದಂಗೆ ಅನ್ಸತ್ತದು. ಅದು ಹೆಂಗೆ ಅಂದ್ರೆ ಸಬ್ಕಾನ್ಷಿಯಸ್ ಮೈಂಡ್ನಾಗ ಕೆಲಸ ಮಾಡ್ಕೊಳತ್ತಿಂದು ವೈಬ್ ಹೊಂಟೋದು. ಗೊತ್ತಿಲ್ಲ ಯಾಕೆ ಹಂಗೆ ಅಂತ, ಬಟ್ ಹಿಂಗೆ ಕಾನ್ಸಂಟ್ರೇಷನ್ದಿಂದ ಏನೂ ಮಾಡಿದಂಗೆ ಅನಿಸ್ತಾ ಇಲ್ಲ. ಫಸ್ಟ್ ಟೈಮ್ ಆ್ಯಕ್ಚುಲಿ ವೀಡಿಯೋ ಅಂದ್ಕೊಂಡೀನಿ, ಬಟ್ ವೀಡಿಯೋ ಆಗಿದ್ದಿಲ್ಲ. ಒಂದು ವಾರ ಇಲ್ಲಿ ಈ ಥರ ಬಿದ್ದಿತ್ತು. ಇವಾಗ ಅದು ಕಟ್ ಸೈಡ್ ಮುಖ ಮಾಡಿ. ಸೊ 2 times ಡನ್. ಹಲೋ ಫ್ರೆಂಡ್ಸ್, ಬರ್ರಿ ಊಟ ಮಾಡರಿ. ಆ್ಯಕ್ಚುಲಿ ಜಸ್ಟ್ ಕ್ಲಿಪ್ ತೊಗೊಳ್ತಾ ಇದ್ದೀನಿ. ಒಳಗೆ ಹೋಗಿ ಊಟ ಏನು ಮಾಡ್ಲತ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಕರ್ಡ್ ರೈಸ್ ಮಾಡ್ಕೊಂಡೀನಿ. ಓಟ್ಸ್ ಇರ್ತದೆ ನೋಡ್ರಿ, ಅದು ಕಂಕರ್ ರೊಟ್ಟಿ. ಈಗ ಹೊತ್ತು ನೈವೇದ್ಯ ನಾ ಶೀರಾ ತೋರಿನಿ, ಸಾರು ಆ್ಯಂಡ್ ಸಬ್ಜಿ. ಆ್ಯಂಡ್ ಈಗ ಗೊತ್ತಾ ನಮ್ಮದು ಫ್ರೆಂಡ್ ಒಬ್ಬರು ಕುಕುಮರ್ಷನ್ ಕರೆದಿದ್ರು. ಸೊ ಅವ್ರ ಮನೆಗೆ ಹೋಗಿ ಬರಟ್ಟಿಗೆ ಮತ್ತು ಒಬ್ಬರು ಕರೆದ್ರು, ಮತ್ತು ಅಲ್ಲಿ ಹೋಗೀವಿ. ಆ್ಯಂಡ್ ಬರ್ತಾ ಅನಿತವ್ರು ಅವ್ರ ಮನೆಗೆ ಕರೆದ್ರು. ನೋಡ್ರಿ ಇಷ್ಟು ಸ್ವೆಟ್ಟಿಂಗ್ ಆಗ್ಲತ್ತದು. ನನಗಂತೂ ಇಷ್ಟು ಸ್ವೆಟ್ಟಿಂಗ್ ಆಗ್ಲತ್ತು. ಕೋಲ್ಡ್ನೂ ಅದ, ಕಾಫ್ನೂ ಅದ. ಈಗ ನಾ ಫ್ಯಾನ್ ಹಾಕೋಬಿಡೋದು ತಿಳಿಯಲ್ದು. ಆ್ಯಂಡ್ ನೋಡಿದ್ರಲ್ಲ ಮಾತಾ ಏಟ್ ಚೆನ್ನಾಗಿ ಮಾಡ್ಯಾರ. ಚೆನ್ನಾಗಿ ಪೂಜೆ ಮಾಡ್ಯಾರಲ್ಲ ಅವ್ರ ಅಜ್ಜಿಯರ. ಆ್ಯಕ್ಚುಲಿ ಈ ಏಟ್ ಸೂಪರಾಗಿ ಅವ್ರದ್ದು ಪೇಷನ್ಸ್ ಅವ್ರ ಎಲ್ಲಕ್ಕೆ ಸಲ್ಯೂಟ್ ಫ್ರೆಂಡ್ಸ್. ಮನಸ್ಸಿದ್ರೆ ಏಜ್ ಜಸ್ಟ್ ಈಸ್ ಅ ನಂಬರ್ ಅನ್ನೋದಕ್ಕೆ ಎಕ್ಸಾಂಪಲ್. ಆ್ಯಂಡ್ ಇದು ನಂದು ಬ್ಲೌಸ್ ಹೊಲಿತಾರಲ್ಲ ಜ್ಯೋತಿ, ಅವರು ಪೂಜೆ ಮಾಡ್ಕೊಂಡ್ರೆ ಆಂಧ್ರ ಕಟ್ನವರೆಲ್ಲ. ಅವ್ರು ಸೂಪರಾಗಿ ಮಾಡ್ಯಾರ. ಅವ್ರನ್ನೂ ಸಿಂಪಲ್ ಆ್ಯಂಡ್ ಸೂಪರ್. ಆ್ಯಂಡ್ ಆಂಧ್ರದವ್ರು ಅಂದ್ಮೇಲೆ ಕಂಪಲ್ಸರಿ ಕಾಲಿಗೆ ಅರಿಶಿಣ ಹಚ್ಚಲೇಬೇಕು. ನಾನು ಹಚ್ಚಿಸ್ಕೊಲೇಬೇಕು, ನನಗೆ ಇಷ್ಟ ಆಯ್ತದ ಫ್ರೆಂಡ್ಸು. ಹಚ್ಚಿಸ್ಕೊಂಡೀನಿ. ಆ್ಯಂಡ್ ಜ್ಯೋತಿಯವ್ರ ಮನೆಗೆ, ನಮ್ಮ ಫ್ರೆಂಡ್ ಅವ್ರದ್ದು ಮನೆಗೆ, ಆ್ಯಂಡ್ ಅಜ್ಜಿ ಮನೆಗೂ ಹೋಗಿ ಬಂದಿಲ್ಲ. ಸೊ ಎಲ್ಲರೂ ಕುಕುಮರ್ಷನ್ ತೊಗೊಂಡು ಚೆನ್ನಾಗಿ ಅನ್ನಿಸ್ತು. ಸೂಪರ್ ಪಾಸಿಟಿವ್ ವೈಬ್ಸ್. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ 1 week. ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿರಿ. ಒನ್ಸ್ ಅಗೇನ್ ಹ್ಯಾಪಿ ವರಲಕ್ಷ್ಮಿ. ಬಾಯ್.